ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ಭೌಮಾಸುರನನ್ನು ಉದ್ಧಾರ ಮಾಡಿದ್ದು ಮತ್ತು 16,100 ಮಂದಿ ಕನ್ಯೆಯರನ್ನು ಮದುವೆಯಾದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಶ್ರೀಕೃಷ್ಣನ 16,000ಕ್ಕೂ ಮೀರಿದ ಎಲ್ಲಾ ರಾಣಿಯರ ಅರಮನೆಗಳಿಗೂ ಯೋಗ್ಯ ಉಪವನಗಳಿದ್ದವು, ಪೀಠೋಪಕರಣಗಳಿದ್ದವು ಮತ್ತು ಇತರ ಎಲ್ಲಾ ಸಾಮಗ್ರಿಗಳಿದ್ದವು. ಪ್ರಪಂಚದಲ್ಲಿ ಇದಕ್ಕೆ ಹೋಲುವ ಬೇರೊಂದು ಸೃಷ್ಟಿಯಿಲ್ಲ. ಶ್ರೀಕೃಷ್ಣನ ಎಲ್ಲ ರಾಣಿಯರು ಸಿರಿದೇವತೆಯಾದ ಲಕ್ಷ್ಮಿಯ ವಿಸ್ತರಣೆಗಳು. ಕೃಷ್ಣನು ಅವರೊಡನೆ ಬೇರೆ ಬೇರೆ ಅರಮನೆಗಳಲ್ಲಿ ವಾಸಿಸುತ್ತಿದ್ದನು. ಶ್ರೀಕೃಷ್ಣನ ಪತ್ನಿಯರು ಎಷ್ಟು ಸೌಭಾಗ್ಯವತಿಯರೆಂದರೆ ಅವರು ದೇವೋತ್ತಮ ಪರಮಪುರುಷನನ್ನು ತಮ್ಮ ಪತಿಯನ್ನಾಗಿ ಪಡೆದಿದ್ದರು. ಒಮ್ಮೆ ಸಾಂಬ, ಪ್ರದ್ಯುಮ್ನ, ಚಾರುಬಾನು, ಗದಾ ಮೊದಲಾದ ಕೃಷ್ಣನ ಕುಟುಂಬದ ಸದಸ್ಯರು ದ್ವಾರಕೆಯ ಬಳಿಯ ಕಾಡಿಗೆ ವಿಹಾರಕ್ಕೆ ಹೋದರು. ಅವರೆಲ್ಲ ಯದುವಂಶದ ರಾಜಕುಮಾರರು. ತಮ್ಮ ವಿಹಾರದ ನಡುವೆ ಅವರೆಲ್ಲರಿಗೂ ಬಾಯಾರಿಕೆಯಾಯಿತು. ಕಾಡಿನಲ್ಲಿ ನೀರು ಎಲ್ಲಿ ದೊರೆಯಬಹುದು ಎಂದು ಹುಡುಕಿಕೊಂಡು ಹೋದರು. ಅವರು ಒಂದು ಬಾವಿಯ ಬಳಿಗೆ ಹೋದಾಗ ಅದರಲ್ಲಿ ನೀರು ಇರಲಿಲ್ಲ. ಅದಕ್ಕೆ ಬದಲಾಗಿ ಅಚ್ಚರಿಯನ್ನು ಉಂಟು ಮಾಡುವಂತಹ ಒಂದು ಜೀವಿ ಇದ್ದಿತು. ಅದೊಂದು ಬೃಹದಾಕಾರದ ಹಲ್ಲಿ. ಈ ಪ್ರಾಣಿಯು ಬಾವಿಯಲ್ಲಿ ಸಿಕ್ಕಿಕೊಂಡು ತನ್ನ ಪ್ರಯತ್ನದಿಂದ ಹೊರಕ್ಕೆ ಬರಲಾರದೆ ಹೋಗಿದೆ ಎಂದು ಅವರಿಗೆ ಅರ್ಥವಾಯಿತು. ಅನುಕಂಪದಿಂದ ಅವರು ಆ ದೊಡ್ಡ ಹಲ್ಲಿಯನ್ನು ಬಾವಿಯಿಂದ ಹೊರಕ್ಕೆ ತೆಗೆಯಲು ಪ್ರಯತ್ನಿಸಿದರು. ದುರದೃಷ್ಟದಿಂದ ಅವರು ಹಲವಾರು ರೀತಿಗಳಲ್ಲಿ ಪ್ರಯತ್ನಿಸಿದರೂ ಹಲ್ಲಿಯನ್ನು ಹೊರಗೆ ತೆಗೆಯಲು ಸಾಧ್ಯವಾಗಲಿಲ್ಲ. ರಾಜಕುಮಾರರು ಮನೆಗೆ ಹಿಂದಿರುಗಿದಾಗ ಶ್ರೀಕೃಷ್ಣನಿಗೆ ತಮ್ಮ ಕಥೆಯನ್ನು ಹೇಳಿದರು. ಶ್ರೀಕೃಷ್ಣನು ಎಲ್ಲ ಜೀವಿಗಳ ಮಿತ್ರ. ಆದ್ದರಿಂದ ತನ್ನ ಮಕ್ಕಳ ಮನವಿಯನ್ನು ಕೇಳಿ ತಾನೇ ಬಾವಿಯ ಬಳಿಗೆ ಹೋದನು. ತನ್ನ ಕೈಯನ್ನು ಚಾಚಿ ಸುಲಭವಾಗಿ ದೊಡ್ಡ ಹಲ್ಲಿಯನ್ನು ಹೊರಕ್ಕೆ ತೆಗೆದನು. ಕೃಷ್ಣನ ಕೈಯ ಸ್ಪರ್ಶವಾಗುತ್ತಲೇ ಆ ಬೃಹದಾಕಾರದ ಹಲ್ಲಿಯು ತನ್ನ ಆ ಸ್ವರೂಪವನ್ನು ಬಿಟ್ಟು ಸ್ವರ್ಗಲೋಕದ ನಿವಾಸಿಯಾದ ಸುಂದರವಾದ ದೇವತೆಯಾಗಿ ಕಾಣಿಸಿಕೊಂಡಿತು. ಅವನ ದೇಹವು ಕರಗಿಸಿದ ಚಿನ್ನದಂತೆ ಹೊಳೆಯುತ್ತಿತ್ತು. ಅವನು ಸೊಗಸಾದ ಉಡುಪಿನಿಂದ ಅಲಂಕಾರ ಮಾಡಿಕೊಂಡಿದ್ದನು. ಕೊರಳಿನಲ್ಲಿ ಬೆಲೆಬಾಳುವ ಆಭರಣಗಳನ್ನು ಧರಿಸಿದ್ದನು. ದೇವತೆಯಾದವನಿಗೆ ಹಲ್ಲಿಯ ದೇಹವು ಹೇಗೆ ಬಂದಿತು ಎನ್ನುವುದು ಕೃಷ್ಣನಿಗೆ ರಹಸ್ಯವಾಗಿರಲಿಲ್ಲ. ಆದರೆ ಎಲ್ಲರಿಗೂ ತಿಳಿಯಲೆಂದು ಹೀಗೆ ಕೇಳಿದನು: ಅದೃಷ್ಟವಂತ ದೇವತೆಯೇ, ಈಗ ನಿನ್ನ ಶರೀರವು ಬಹಳ ಸುಂದರವಾಗಿ ಮತ್ತು ತೇಜಸ್ವಿಯಾಗಿ ಇರುವುದನ್ನು ನಾನು ಕಾಣುತ್ತಿದ್ದೇನೆ. ನೀನು ಯಾರು? ನೀನು ಸ್ವರ್ಗಲೋಕಗಳ ಒಬ್ಬ ಶ್ರೇಷ್ಠ ದೇವತೆ ಎನ್ನುವುದನ್ನು ನಾವು ಕಾಣಬಲ್ಲೆವು. ನಿನಗೆ ಎಲ್ಲ ಶುಭವಾಗಲಿ. ನೀನು ಈ ಸ್ಥಿತಿಯಲ್ಲಿ ಇರಬೇಕಾದವನಲ್ಲ ಎಂದು ನನಗೆ ತೋರುತ್ತದೆ. ನಿನಗೆ ಹಲ್ಲಿಯ ಜನ್ಮವು ಬಂದದ್ದು ನಿನ್ನ ಹಿಂದಿನ ಕೃತ್ಯಗಳಿಂದ ಇರಬೇಕು. ಆದರೂ ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎನ್ನುವುದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ರಹಸ್ಯವನ್ನು ಹೇಳಬಹುದಾದರೆ ನೀನು ಯಾರು ಎನ್ನುವುದನ್ನು ನಮಗೆ ತಿಳಿಸು. ವಾಸ್ತವವಾಗಿ ಈ ದೊಡ್ಡ ಹಲ್ಲಿಯು ನೃಗ ಎನ್ನುವ ರಾಜ. ದೇವೋತ್ತಮ ಪರಮಪುರುಷನು ಅವನನ್ನು ಪ್ರಶ್ನೆ ಮಾಡಿದಾಗ ಅವನು ಕೂಡಲೇ ಸೂರ್ಯಪ್ರಕಾಶದಂತೆ ಹೊಳೆಯುತ್ತಿದ್ದ ಅವನ ಕಿರೀಟವು ಭೂಮಿಗೆ ತಗಲುವಂತೆ ಪ್ರಭುವಿಗೆ ತಲೆಬಾಗಿದನು. ಹೀಗೆ ಅವನು ಮೊಟ್ಟ ಮೊದಲನೆಯದಾಗಿ ಪರಮಪ್ರಭುವಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಅನಂತರ ಅವನು ಈ ರೀತಿಯಾಗಿ ನುಡಿದನು: ಪ್ರಿಯ ಪ್ರಭುವೆ, ನಾನು ಇಕ್ಷ್ವಾಕು ಮಹಾರಾಜನ ಮಗ ನೃಗ. ನೀನು ಯಾವಾಗಲಾದರೂ ದಾನಶೀಲರನ್ನು ಪರಿಗಣಿಸಿದ್ದರೆ ನೀನು ನನ್ನ ಹೆಸರನ್ನು ಕೇಳಿರುತ್ತಿ ಎಂದು ನನಗೆ ಖಂಡಿತ ಗೊತ್ತಿದೆ. ನೀನೇ ಸಾಕ್ಷಿ. ಜೀವಿಗಳು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ಮಾಡುವ ಎಲ್ಲ ಕೆಲಸಗಳು ನಿನಗೆ ತಿಳಿದಿರುತ್ತದೆ. ನಿನ್ನ ನಿರಂತರ ಅರಿವಿನಿಂದ ಏನನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ಆದರೂ ನನ್ನ ಚರಿತ್ರೆಯನ್ನು ಹೇಳುವಂತೆ ನೀನು ಅಪ್ಪಣೆ ಮಾಡಿದ್ದೀಯೆ. ಆದ್ದರಿಂದ ಸಂಪೂರ್ಣ ಕಥೆಯನ್ನು ಹೇಳುತ್ತೇನೆ. ತನ್ನ ಕರ್ಮಕಾಂಡ ಚಟುವಟಿಕೆಗಳಿಂದ ತಾನು ಅವನತಿಗೆ ಒಳಗಾದದ್ದನ್ನು ನೃಗ ಮಹಾರಾಜನು ಹೇಳಿದನು. ಅವನದು ಬಹಳ ದಾನಶೀಲ ಸ್ವಭಾವ. ಅವನು ಎಷ್ಟು ಗೋವುಗಳನ್ನು ದಾನ ಮಾಡಿದ್ದನೆಂದರೆ ಆ ಸಂಖ್ಯೆಯ ಭೂಮಿಯ ಧೂಳು, ಆಕಾಶದ ನಕ್ಷತ್ರಗಳು ಮತ್ತು ಮಳೆಯನ್ನು ಸೇರಿಸುವಷ್ಟು. ವೈದಿಕ ಧಾರ್ಮಿಕ ಸಂದರ್ಭಗಳಲ್ಲಿ ದಾನಶೀಲನಾದವನು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಬೇಕೆಂದು ಹೇಳಿದೆ. ಅವನು ಈ ತತ್ವವನ್ನು ಬಹಳ ಉತ್ಸಾಹದಿಂದ ಅನುಸರಿಸಿದ್ದಾನೆ. ಇದು ಅವನ ಮಾತಿನಿಂದ ತಿಳಿಯುತ್ತದೆ. ಆದರೆ ಸ್ವಲ್ಪ ಕರ್ತವ್ಯ ಲೋಪದಿಂದ ಅವನು ಹಲ್ಲಿಯಾಗಿ ಹುಟ್ಟಬೇಕಾಯಿತು. ಆದ್ದರಿಂದ ಭಗವದ್ಗೀತೆಯಲ್ಲಿ ಭಗವಂತನು ದಾನಶೀಲನಾದವನು ಮತ್ತು ತನ್ನ ದಾನದ ಫಲವನ್ನು ಪಡೆಯಲು ಬಯಸುವವನು ಕೃಷ್ಣನ ಸಂತೋಷಕ್ಕಾಗಿ ದಾನ ಮಾಡಬೇಕೆಂದು ಹೇಳಿದೆ. ದಾನ ನೀಡುವುದೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವುದು. ಪುಣ್ಯ ಕಾರ್ಯಗಳ ಫಲವಾಗಿ ಮನುಷ್ಯನು ಮೇಲಿನ ಲೋಕಗಳಿಗೆ ಏರಬಹುದು. ಆದರೆ ಸ್ವರ್ಗಲೋಕಕ್ಕೆ ಏರಿದರೆ ಅವನು ಕೆಳಕ್ಕೆ ಬೀಳುವುದಿಲ್ಲ ಎಂದೇನೂ ಖಂಡಿತವಲ್ಲ. ಕರ್ಮಗಳು ಬಹಳ ಪುಣ್ಯಕರವಾಗಿದ್ದರೂ
ಅವು ಶಾಶ್ವತ ಆನಂದದ ಬದುಕನ್ನು ಕೊಡಲಾರವು. ಇದಕ್ಕೆ ನೃಗ ಮಹಾರಾಜನೇ ಸಾಕ್ಷಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮವು ಪುಣ್ಯಕರವಾಗಿರಲಿ ಪಾಪಕರವಾಗಿರಲಿ ನಿಶ್ಚಯವಾಗಿಯೂ ಮನುಷ್ಯನನ್ನು ಬಂಧಿಸುತ್ತವೆ. ದೇವೋತ್ತಮ ಪರಮಪುರುಷನ ಪರವಾಗಿ ಅದನ್ನು ಯಜ್ಞ ಎಂದು ಮಾಡಿದರೆ ಅದು ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ನೃಗ ಮಹಾರಾಜನು ಮುಂದುವರಿದು ತಾನು ದಾನವಾಗಿ ಕೊಟ್ಟ ಹಸುಗಳು ಸಾಮಾನ್ಯ ಹಸುಗಳಲ್ಲ ಎಂದು ಹೇಳಿದನು. ಪ್ರತಿಯೊಂದಕ್ಕೂ ಚಿಕ್ಕ ವಯಸ್ಸು, ಒಂದೇ ಒಂದು ಕರುವಿಗೆ ಜನ್ಮ ಕೊಟ್ಟಿತ್ತು. ಈ ಹಸುಗಳು ವಿಪುಲವಾಗಿ ಹಾಲು ಕೊಡುತ್ತಿದ್ದವು, ಸೌಮ್ಯವಾಗಿದ್ದವು ಮತ್ತು ಆರೋಗ್ಯವಾಗಿದ್ದವು. ಹಸುಗಳೆಲ್ಲವನ್ನು ತಾನು ನ್ಯಾಯವಾಗಿ ಸಂಪಾದಿಸಿದ್ದ ಹಣದಿಂದಲೇ ಕೊಂಡಿದ್ದನು. ಅಲ್ಲದೆ ಅವುಗಳ ಕೊಂಬುಗಳನ್ನು ಬಂಗಾರದ ತಗಡುಗಳಿಂದ ಅಲಂಕರಿಸಲಾಗಿತ್ತು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡುಗಳು, ಮುತ್ತುಗಳು ಮತ್ತು ಸರಗಳಿಂದ ಅಲಂಕರಿಸಿದ ರೇಷ್ಮೆಯ ಹೊದಿಕೆಗಳನ್ನು ಹೊದಿಸಲಾಗಿತ್ತು. ಈ ಆಭರಣಗಳಿಂದ ಅಲಂಕೃತವಾದ ಹಸುಗಳನ್ನು ಅಪಾತ್ರನಿಗೆ ಕೊಡುತ್ತಿರಲಿಲ್ಲ. ಇಷ್ಟೆಲ್ಲ ಆದರೂ ದುರದೃಷ್ಟದಿಂದ ಒಬ್ಬ ಬ್ರಾಹ್ಮಣನ ಒಂದು ಹಸುವು ಇತರ ಹಸುಗಳ ಮಧ್ಯೆ ಸೇರಿಕೊಂಡಿತು. ಇದನ್ನು ತಿಳಿಯದೆ ನಾನು ಅದನ್ನು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದೆನು. ಆ ಬ್ರಾಹ್ಮಣನು ಅದನ್ನು ಕರೆತೊಯ್ಯುತ್ತಿದ್ದಾಗ ಅದರ ಮೊದಲನೇ ಯಜಮಾನನು, ಈ ಗೋವನ್ನು ಆಗಲೇ ನನಗೆ ಕೊಟ್ಟಿದ್ದರು, ಇದನ್ನು ನೀನೇಕೆ ಕರೆದೊಯ್ಯುತ್ತಿ ಎಂದು ಕೇಳಿ ಅದು ತನ್ನದು ಎಂದನು. ಆ ಇಬ್ಬರು ಬ್ರಾಹ್ಮಣರ ನಡುವೆ ವಾದವಿವಾದಗಳಾದವು, ಕಲಹವಾಯಿತು. ಅವರಿಬ್ಬರೂ ನನ್ನ ಬಳಿಗೆ ಬಂದು ನಾನು ಆಗಲೇ ದಾನವಾಗಿ ನೀಡಿದ ಗೋವನ್ನು ಹಿಂದಕ್ಕೆ ತೆಗೆದುಕೊಂಡನೆಂದು ಆರೋಪ ಮಾಡಿದರು. ಏನನ್ನಾದರೂ ದಾನ ಕೊಟ್ಟು ಅದರಲ್ಲಿಯೂ ಬ್ರಾಹ್ಮಣನಿಗೆ ಕೊಟ್ಟು ಹಿಂದಕ್ಕೆ ಪಡೆಯುವುದು ಮಹಾಪಾಪ ಎಂದು ತಿಳಿಯುತ್ತಾರೆ. ಬ್ರಾಹ್ಮಣರಿಬ್ಬರೂ ರಾಜನನ್ನು ಒಂದೇ ರೀತಿಯಲ್ಲಿ ಆಕ್ಷೇಪಿಸಿದಾಗ ಅವನಿಗೆ ಇದು ಹೇಗಾಯಿತು ಎಂದು ತೋಚದಾಯಿತು. ಅನಂತರ ಬಹಳ ವಿನಯದಿಂದ ರಾಜನು ಆ ಬ್ರಾಹ್ಮಣರಿಬ್ಬರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಒಂದು ಹಸುವಿಗೆ ಬದಲಾಗಿ 1,00,000 ಗೋವುಗಳನ್ನು ಒಬ್ಬೊಬ್ಬರಿಗೂ ಕೊಡುವುದಾಗಿ ಹೇಳಿದನು. ತಾನು ಅವರ ಸೇವಕನೆಂದು ಹೇಗೋ ತಪ್ಪಾಗಿ ಬಿಟ್ಟಿತೆಂದು ಭಿನ್ನವಿಸಿಕೊಂಡನು. ಈ ಒಂದು ತಪ್ಪಿಗಾಗಿ ತಾನು ನರಕದಲ್ಲಿ ಬೀಳುವಂತೆ ಮಾಡಬಾರದು ಎಂದು ಮನಪೂರ್ವಕವಾಗಿ ಮನವಿ ಮಾಡಿದನು. ಬ್ರಾಹ್ಮಣರು ರಾಜನ ಸಲಹೆಯನ್ನು ಒಪ್ಪದೆ ನ್ಯಾಯವಾದ ಸ್ಥಾನದ ಆಕ್ರಮಣವಾಗಿದೆ ಎಂದು ಭಾವಿಸಿ ಅವರಿಬ್ಬರೂ ಕೋಪದಿಂದ ಹೊರಟು ಹೋದರು. ಇದಾದ ನಂತರ ಅರಸನ ಮರಣದ ಸಮಯವು ಸನ್ನಿಹಿತವಾದಾಗ ಅವನನ್ನು ಯಮರಾಜನ ಮುಂದೆ ನಿಲ್ಲಿಸಲಾಯಿತು. ರಾಜನಿಗೆ ತನ್ನ ಪುಣ್ಯಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ಇಷ್ಟವೇ, ಪಾಪ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವುದು ಇಷ್ಟವೇ ಎಂದು ಯಮರಾಜನು ಕೇಳಿದನು. ರಾಜನು ಅಸಂಖ್ಯಾತ ಪುಣ್ಯಕಾರ್ಯಗಳನ್ನು ಮಾಡಿದ್ದರಿಂದ ನೃಗನ ಸಂತೋಷದ ಅನುಭವಕ್ಕೆ ಎಲ್ಲೆಯೂ ಎಲ್ಲಿ ಎಂದು ಅವನಿಗೂ ತಿಳಿಯುವಂತಿರಲಿಲ್ಲ. ರಾಜನ ಪ್ರಾಪಂಚಿಕ ಸುಖಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಮನು ಸೂಚನೆಯನ್ನು ಕೊಟ್ಟರೂ ಅವನಿಗೆ ಗೊಂದಲವಾಯಿತು. ತನ್ನ ಪಾಪಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ತೀರ್ಮಾನಿಸಿದನು. ಯಮರಾಜನು ಕೂಡಲೇ ಅವನನ್ನು ಹಲ್ಲಿಯಾಗಿ ಮಾರ್ಪಡಿಸಿದನು. ನೃಗರಾಜನು ಹಲ್ಲಿಯಾಗಿ ಬಾವಿಯಲ್ಲಿ ಬಹಳ ಕಾಲದಿಂದ ಇದ್ದನು. ಅವನು ಕೃಷ್ಣನಿಗೆ ಹೀಗೆ ಹೇಳಿದನು, ಈ ಹೀನ ಸ್ಥಿತಿಗೆ ನಾನು ಇಳಿದಿದ್ದರೂ ಪ್ರಿಯ ಪ್ರಭುವೆ, ನಾನು ನಿನ್ನನ್ನು ಕುರಿತು ಯೋಚನೆ ಮಾಡುತ್ತಿದ್ದೆನು. ಈ ನನ್ನ ಸ್ಮರಣಶಕ್ತಿಗೆ ಎಂದೂ ಸೋಲಾಗಲಿಲ್ಲ. ನೃಗ ಮಹಾರಾಜನ ಈ ಮಾತುಗಳಿಂದ ಕರ್ಮಫಲ ತತ್ವಕ್ಕೆ ಅನುಗುಣವಾಗಿ ಒಂದಿಷ್ಟು ಪ್ರಾಪಂಚಿಕ ಲಾಭವನ್ನು ಪಡೆದುಕೊಳ್ಳುವವರು ಅಷ್ಟೇನೂ ಬುದ್ಧಿವಂತರಲ್ಲ ಎಂದು ಕಾಣುತ್ತದೆ. ಯಮರಾಜನು ಆಯ್ಕೆಯನ್ನು ಅವನಿಗೆ ಬಿಟ್ಟಾಗ ನೃಗರಾಜನು ತಾನು ತನ್ನ ಪುಣ್ಯಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವೆನೆಂದು ಹೇಳಬಹುದಾಗಿತ್ತು. ಇದರ ಬದಲು ಮೊದಲು ತನ್ನ ಪಾಪಕಾರ್ಯಗಳ ಫಲವನ್ನು ಅನುಭವಿಸಿ ಅನಂತರ ತನ್ನ ಪುಣ್ಯಕಾರ್ಯಗಳ ಫಲವನ್ನು ನಿರಾತಂಕವಾಗಿ ಅನುಭವಿಸುವುದು ಉತ್ತಮ ಎಂದು ಅವನು ಯೋಚಿಸಿದನು. ಒಟ್ಟಿನಲ್ಲಿ ಅವನಲ್ಲಿ ಕೃಷ್ಣ ಪ್ರಜ್ಞೆಯು ಬೆಳೆದಿರಲಿಲ್ಲ. ಕೃಷ್ಣ ಪ್ರಜ್ಞೆಯು ದೇವರಾದ ಶ್ರೀಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸುತ್ತದೆ. ಅಂತಹ ವ್ಯಕ್ತಿಗೆ ಕರ್ಮದ ಫಲವು ಅಂಟುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ಪ್ರಭುವಿನ ಕೃಪೆಯಿಂದ ಭಕ್ತನು ಕರ್ಮಗಳ ಪರಿಣಾಮವಾದ ಫಲಗಳಿಗೆ ಗುರಿಯಾಗುವುದಿಲ್ಲ. ಹೇಗೋ ಅಂತೂ ತನ್ನ ಪುಣ್ಯಕಾರ್ಯಗಳ ಫಲವಾಗಿ ನೃಗರಾಜನಿಗೆ ಪ್ರಭುವನ್ನು ನೋಡುವ ಆಕಾಂಕ್ಷೆ ಇದ್ದಿತು. ಅವನು ಮುಂದುವರಿದು ಹೀಗೆ ಹೇಳಿದನು, ಪ್ರಿಯ ಪ್ರಭು, ಎಂದಾದರೂ ಮುಖತಃ ನಿನ್ನನ್ನು ನೋಡಬೇಕೆಂದು ನನಗೆ ಬಹಳ ಆಸೆಯಿತ್ತು. ನಾನು ಮಾಡಿದ ವಿದ್ಯುಕ್ತ ದಾನಶೀಲ ಕೆಲಸ ಕಾರ್ಯಗಳು ನಿನ್ನನ್ನು ಮುಖತಃ ನೋಡಬೇಕೆಂಬ ನನ್ನ ಮಹದಾಸೆಯೊಡನೆ ಸೇರಿ ನಾನು ಹಲ್ಲಿಯಾದರೂ ಅದರ ಹಿಂದಿನ ಜನ್ಮದಲ್ಲಿ ನಾನು ಯಾರು ಎನ್ನುವ ನೆನಪನ್ನು ಇಟ್ಟುಕೊಳ್ಳಲು ಸಾಧ್ಯವಾಗಿದೆ. ಪ್ರಿಯ ಪ್ರಭು, ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನು. ವೇದ ಮತ್ತು ಉಪನಿಷತ್ತುಗಳ ಮೂಲಕ ನಿನ್ನನ್ನು ಕಾಣಬಲ್ಲ ಅನೇಕ ಮಹಾಯೋಗಿಗಳಿದ್ದಾರೆ. ನಿನ್ನ ಗುಣಕ್ಕೆ ಸಮನಾಗಿ ಇರುವ ಸ್ಥಾನವನ್ನು ಪಡೆದುಕೊಳ್ಳಲು ಅವರು ತಮ್ಮ ಹೃದಯಗಳಲ್ಲಿ ಸದಾ ನಿನ್ನನ್ನು ಧ್ಯಾನಿಸುತ್ತಾರೆ. ಇಂತಹ ಉನ್ನತ ಪ್ರಾಜ್ಞರು ನಿರಂತರವಾಗಿ ತಮ್ಮ ಹೃದಯಗಳಲ್ಲಿ ನಿನ್ನನ್ನು ಕಾಣಬಹುದಾದರೂ ಅವರು ನಿನ್ನನ್ನು ಮುಖತಃ ಕಾಣಲಾರರು. ಆದ್ದರಿಂದ
ನಿನ್ನನ್ನು ಕಣ್ಣಾರೆ ಕಾಣಲು ನನಗೆ ಸಾಧ್ಯವಾಯಿತೆಂದು ನನಗೆ ಆಶ್ಚರ್ಯವಾಗುತ್ತಿದೆ. ಅರಸ ನೃಗನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಸ್ತುತಿಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.